ಭಾರತ್ ಆಟೋಮೊಬೈಲ್ಸ್ ಮತ್ತು ಬಿಡಿ ಭಾಗಗಳ ಒಂದು ನೂತನ ಶಾಖೆಯನ್ನು ಈಗಾಗಲೇ ಉದ್ಘಾಟಿಸಿದಂತಹ ನಮ್ಮೆಲ್ಲರ ಆತ್ಮೀಯರು ಇಬ್ರಾಹಿಂ ಸರ್ ಅವರೇ, ವೇದಿಕೆಯಲ್ಲಿ ರಿಕ್ಷಾ ಚಾಲಕರ ಅಧ್ಯಕ್ಷರಾದಂತಹ ಜಲೀಲ್ ರವರೇ, ಉಸ್ಮಾನ್ ರವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾತನ್ನು ಮತ್ತು ನಮ್ಮ ಈ ಸಭೆಯಲ್ಲಿ ಅಚ್ಚುಕಟ್ಟಾಗಿ ಬಹಳ ಶಿಸ್ತಿನಿಂದ ಕುಳಿತಿರುವಂಥ ರಿಕ್ಷಾ ಚಾಲಕರೇ, ವಿಶೇಷವಾಗಿ ಫಯಾಜ್ ಮತ್ತು ತಂಡ ಇವತ್ತು ಏನು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ, ನಾನು ಪ್ರಪ್ರಥಮವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನನ್ನ ಸಾಮಾಜಿಕ ತಂಡದ ಪರವಾಗಿ ನಾನು ಹೃದಯ ತುಂಬಿದ ಶುಭಾಶಯಗಳನ್ನು ಮತ್ತು ಶುಭವನ್ನು ಹಾರೈಸ್ತಾ ಇದ್ದೇನೆ. ಯಾವುದೇ ಉದ್ಯಮ ಪ್ರಾರಂಭಿಸುವಾಗ ಆ ಉದ್ಯಮ ನಡೆಸ್ತಕ್ಕಂಥಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು, ತಾಳ್ಮೆ ಇರಬೇಕು, ಪರೋಪಕಾರಿ ಮನೋಭಾವ ಇರಬೇಕು. ಈ ಮೂರನ್ನೂ ಕೂಡ ನಾನು ಫಯಾಜ್ ಮತ್ತು ತಂಡದವರಿಂದ ಕಾಣ್ತಾ ಇದ್ದೇನೆ. ಅವರು ಕೇವಲ ಒಂದು ಉದ್ಯಮ ರಂಗಕ್ಕೆ ಮಾತ್ರ ಮೀಸಲಾಗಿಲ್ಲ, ಬದಲಾಗಿ ತಮ್ಮ ಉದ್ಯಮದ ಜೊತೆಗೆ, ತಮ್ಮ ಬಿಡುವಿನ ಜೊತೆಗೆ ಸಾಮಾಜಿಕ ಚಿಂತನೆಗಳನ್ನು ಸೇರಿಸಿಕೊಂಡು, ಅದಕ್ಕೆ ಉದಾಹರಣೆ ಇವತ್ತಿನ ಉದ್ಯಮ ಪ್ರಾರಂಭಿಸುವಾಗ ರಿಕ್ಷಾ ಚಾಲಕರನ್ನು ಮತ್ತು ಮಾಲಕರನ್ನು ಕರೆದು ನಿಮಗೆ ಕೊಟ್ಟಿರುವಂಥ ಗೌರವ ಮತ್ತು ನಿಮ್ಮ ಸೇವೆಯನ್ನು ಕೂಡ ಪರಿಗಣಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಅದಕ್ಕೆ ನಾನು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ ಬಯಸ್ತಾ ಇದ್ದೇನೆ. ಈ ಉದ್ಯಮ ಖಂಡಿತವಾಗಿ ಬಹಳ ವರ್ಷದಿಂದ ಇಬ್ರಾಹಿಂರವರು ಪ್ರಾರಂಭಿಸಿದ್ದು ಗೊತ್ತಾಯಿತು. ನನಗೆ ಖಂಡಿತ ವಿಶ್ವಾಸ ಇದೆ, ಈ ಉದ್ಯಮ ಖಂಡಿತವಾಗಿಯೂ ಯಾವಾಗ 1998ರಲ್ಲಿ ಪ್ರಾರಂಭವಾಗಿದೆಯೋ ಇದು ಖಂಡಿತವಾಗಿ ನಿರಂತರವಾಗಿ ಮುಂದುವರಿದು ಇದು ಒಂದು ಅತ್ಯುತ್ತಮ ಶಾಖೆ, ರಿಕ್ಷಾ ಚಾಲಕರ ಶಾಖೆ ಆಗೋದ್ರ ಜೊತೆಗೆ ವಿಶೇಷವಾಗಿ ರಿಕ್ಷಾ ಚಾಲಕರ ಬೆಂಬಲದೊಂದಿಗೆ ಈ ಶಾಖೆ ಅತ್ಯುತ್ತಮ ಸಂದೇಶ ಮತ್ತು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಅವರ ಜೀವನದ ಮಧ್ಯೆ ಅವರು ಉದ್ಯಮದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸುವುದಂತ ಖಂಡಿತ ನನಗೆ ವಿಶ್ವಾಸ ಇದೆ. ಮತ್ತೊಂದು ನಾನು ಹೇಳುವಂಥದ್ದು ಉದ್ಯಮದ ಜೊತೆಗೆ ರಿಕ್ಷಾ ಚಾಲಕರ ಬಗ್ಗೆ. ಇವತ್ತು ರಿಕ್ಷಾ ಚಾಲಕರ ಬದುಕು ಬಹಳಷ್ಟು ಕಷ್ಟ ಇದೆ, ಅವರನ್ನು ಯಾರು ಕೂಡ ಗಮನಿಸುವುದಿಲ್ಲ. ನಾನು ಖಂಡಿತವಾಗಿ ನಿರಂತರವಾಗಿ ರಿಕ್ಷಾ ಚಾಲಕರೊಂದಿಗೆ ಸಂಪರ್ಕ ಇಟ್ಕೊಳ್ಳುವವನು. ರಿಕ್ಷಾ ಚಾಲಕರು ಯಾವುದೇ ಒಂದು ಅಪಘಾತ ನಡೆದಾಗ ಯಾವುದೇ ದೊಡ್ಡ ಮಟ್ಟ ಕಾರಣವು ನಿಲ್ಲಿಸುವುದಿಲ್ಲ, ಆದರೆ ರಿಕ್ಷಾ ಚಾಲಕರು ತಕ್ಷಣ ನಿಲ್ಲಿಸಿ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಏನು ಮಾಡ್ತಾರೆ, ಇದು ರಿಕ್ಷಾ ಚಾಲಕರಿಂದ ಮಾತ್ರ ನಡೆಯುವುದು ಎಂಬುದು ನನಗೆ ಅತ್ಯಂತ ಸಂತೋಷದ ವಿಚಾರ ಮತ್ತು ನಿಮ್ಮೆಲ್ಲರಿಗೂ ನಾನು ಅತ್ಯಂತ ಗೌರವದಿಂದ ಶುಭಾಶಯವನ್ನು ತಿಳಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರವನ್ನು ಕೂಡ ನಾನು ಆಗ್ರಹಿಸ್ತೇನೆ, ರಿಕ್ಷಾ ಚಾಲಕರಿಗೆ ವಿಶೇಷವಾಗಿ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ರಿಕ್ಷಾ ಚಾಲಕರಿಗೆ ಒದಗಿಸಿಕೊಡಬೇಕೆಂದು ಕೂಡ ನಾನು ಈ ಸಂದರ್ಭದಲ್ಲಿ ಈ ಸಭೆ ಮೂಲಕ ಒತ್ತಾಯಿಸ್ತಾ ಇದ್ದೇನೆ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿದ್ದೀರಿ. ಈ ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲರ ಬಾಂಧವ್ಯ ಹೆಚ್ಚಾಗಿದೆ. ಇವತ್ತು ಎಲ್ಲ ಜಾತಿ, ಮತ, ವರ್ಗ, ಪಕ್ಷ ಭೇದ ಬಿಟ್ಟು ಇವತ್ತು ಒಂದು ಸೇರಿದ್ದಾರೆ. ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇದಾದರೂ ಒಂದು ಸೌಹಾರ್ದ ಸೇತುವೆಯನ್ನು ಕಟ್ಟಿಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನನಗೆ ಅತ್ಯಂತ ಅತೀವ ಸಂತೋಷವಾಗೋದ್ರೊಂದಿಗೆ ರಿಕ್ಷಾ ಚಾಲಕರಲ್ಲಿ ನಾನು ವಿಶೇಷವಾಗಿ ಮನವಿ ಸಲ್ಲಿಸ್ತೇನೆ, ತಾವೆಲ್ಲರೂ ಈ ಫಯಾಜ್ ತಂಡಕ್ಕೆ ಸದಾ ಬೆಂಬಲಿಸಿ, ಸದಾ ಪ್ರೋತ್ಸಾಹಿಸಿ, ನಿಮ್ಮೊಂದಿಗೆ ಕೂಡ ಫಯಾಜ್ ಮತ್ತು ತಂಡ ನಿಮ್ಮೊಂದಿಗೆ ಸದಾ ಇರುತ್ತದೆ ಎಂದು ಹೇಳಿಕೊಂಡು ವೈಯಕ್ತಿಕವಾಗಿ ನನ್ನ ಸಾಮಾಜಿಕ ಸಂಘಟನೆ ಪರವಾಗಿ ನಿಮಗೆಲ್ಲರಿಗೂ ಅತ್ಯುತ್ತಮ ಶುಭ ಸಂದೇಶವನ್ನು ಕೊಡುವುದರೊಂದಿಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.